2007 7ನೇ ತಿಂಗಳು 24ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಆರಿದ್ರಾ ಮಳೆ ಹಬ್ಬ ಆಚರಣೆ ನಡೆಯಿತು. ಆ ಟೈಮ್ನಲ್ಲಿ ನಮ್ಮಲ್ಲಿ ಆಚರಣೆ ನಡಿಬೇಕಾದ್ರೆ ಕಟ್ಟಿಗೆ ಹೊರಗಡೆಯಿಂದ ಕಟ್ಟಿಗೆ ತರ್ತೀವಿ. ಅದಕ್ಕೂ ಒಂದು ತಿಂಗಳು ಮುಂಚೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಮೋದಿಯವರು ಪ್ರಧಾನಿಯಾಗಿದ್ದಕ್ಕೆ ಅವರಿಗೆ ಒಂದು ವಿಜಯೋತ್ಸವಕ್ಕಾಗಿ ಒಂದು ಫ್ಲೆಕ್ಸ್ ಹಾಕಿದ್ವಿ. ಆ ಫ್ಲೆಕ್ಸನ್ನು ತೆಗೆದ್ರೆ ಮಾತ್ರ ನಾವು ಕಟ್ಟಿಗೆ ಒಳಗೋಯ್ತೀವಿ ಅಂತೇಳಿ ಕೂತ್ಕೊಂಡ್ರು. ಅವಾಗ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಿ ಗಲಾಟೆನೂ ಆಯಿತು. ಗಲಾಟೆ ಆದ ತಕ್ಷಣ ಯಾರೂ ಫ್ಲೆಕ್ಸ್ ಹಾಕೋದು ಬೇಡ, ಹಬ್ಬ ಮುಗಿಯೋ ತನಕ ಸುಮ್ಮನಿರಿ ಅಂತ ಎಲ್ಲ ಗ್ರಾಮದವ್ರು ತೀರ್ಮಾನ ಮಾಡಿದರು. ಈ ಫ್ಲೆಕ್ಸನ್ನು ನಾವು ತೆಗೆದಿಟ್ವಿ. ತಿರುಗಿ ರಾತ್ರಿನೇ ಅವ್ರು ಮತ್ತೆ ಫ್ಲೆಕ್ಸ್ ಹಾಕಿದರು. ಆ ಫ್ಲೆಕ್ಸ್ ಹಾಕಿದ ತಕ್ಷಣ ಆ ಕಟ್ಟಿಗೆ ಮಾಡಬೇಕಾದ್ರೆ ಬೆಂಕಿ ಕೊಂಡ ಮಾಡಬೇಕಾದ್ರೆ ನಾವೆಲ್ಲ ಕೊಂಡ ಮಾಡೋಕ್ಕೆ ಬರಲ್ಲ, ನೀವೇ ಹಿಂಗೆ ಹೇಳಿದ್ರೆ ಆ ಫ್ಲೆಕ್ಸ್ ತೆಗೆದ್ರೆ ಕೊಂಡ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ಅವ್ರು ಫ್ಲೆಕ್ಸ್ ತೆಗೆದ್ರು, ಕೊಂಡನೂ ಆಯಿತು. ಕೊಂಡಾಗಿ ಇನ್ನೇನು ದೇವರು ಅರ್ಚನೆ ಆಯೋದ್ರೊಳಗೆ ಮತ್ತೆ ಹೋಗಿ ಫ್ಲೆಕ್ಸ್ ಕಟ್ಟಿದ್ರು. ನಮ್ಮಲ್ಲಿ ಸ್ವಲ್ಪ ಹುಡುಗರು ಇದು ಮಾಡಿದ್ರು, ಬೇಡ ಸುಮ್ಕಿರೋ, ಹಬ್ಬದಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಬೇಡ, ಅದೆಲ್ಲ ಮುಗಿದ್ಮೇಲೆ ಮಾತಾಡೋಣ ಅಂತೇಳಿ ಸುಮ್ಮನಾದ್ವಿ. ಆಮೇಲೆ ಇದೆಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಲೆಕ್ಕಾಚಾರಕ್ಕೆ ಕೂತ್ಕೊಂಡಾಗ ಲೆಕ್ಕಾಚಾರ ಮಾಡ್ತಾ ಇರ್ಬೇಕಾದ್ರೆ ಇದೇ ಫ್ಲೆಕ್ಸ್ ಗಲಾಟೆನೇ ಅವ್ರು ತೆಗೆದ್ರು. ತೆಗೆದ ತಕ್ಷಣ ನೀವು ಮಾಡಿದ್ದು ತಪ್ಪಲ್ಲ ಅಂತ ನಾವೆಲ್ಲ ಕೇಳಿದಾಗ, ನಿಮ್ಮ ವಯಸ್ಸು ಎಷ್ಟು, ನಿಮ್ಗೇನೈತಿ ಯೋಗ್ಯತೆ, ನಿಮ್ಮ BJP ಅವ್ರು ಏನು ತಂದಿದ್ದೀರಿ, ಈ ಊರಿಗೆ ಏನು BJP ಇಂದ ನಿಮಗೆ ಏನು ಮಾಡ್ಲಿಕ್ಕಾಗಿದೆ, ನಾವೆಲ್ಲ ಕಾಂಗ್ರೆಸ್ನವರೇ ಮಾಡಿದ್ದು, ಬಂಗಾರಪ್ಪನವರೇ ಮಾಡಿದ್ದು ಅಂತ. ಯಾಕೆಂದರೆ BJP ಅವ್ರು ಗೆದ್ದಿದ್ದು ಹಾಲಪ್ಪ ಒಬ್ಬರೇ ಬಿಟ್ಟರೆ ಮತ್ತೆ ಯಾರು ಗೆದ್ದಿರಲಿಲ್ಲ. ಅಲ್ಲಿ ತನಕ ಕಾಂಗ್ರೆಸ್ನವರಿಂದನೇ ಗೆದ್ದಿರೋದ್ರಿಂದ BJP ಅವ್ರು ಏನೂ ಮಾಡಿಲ್ಲ. ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ರೋಡು ಗೀಡು ಎಲ್ಲ ಹಾಕ್ಸ್ಕೊಟ್ರು ಹಾಲಪ್ಪನವರು, ಅದಕ್ಕೂ ತಕರಾರು ಮಾಡಿದ್ರು ಇವರು. ಆಮೇಲೆ ಅಲ್ಲಿಗೆ ಅವ್ರ ಪೀರಿಯಡು ಮುಗೀತು. ಆಮೇಲೆ ಮತ್ತು ಬಂದಿದ್ದು ಕಾಂಗ್ರೆಸ್ಸೇ. ಆಮೇಲೆ ನೀರಾವರಿ ಇಲಾಖೆಯಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪನವರಿದ್ದಾಗ ಇಡೀ ಊರಿಗೆ ಕುಡಿಯೋ ನೀರು ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತಿದೆ. ದೇವಸ್ಥಾನಕ್ಕೆ ರೋಡು ಹಾಕ್ಕೊಟ್ಟಿದ್ದಾರೆ, ಅವನ್ನೆಲ್ಲ ಮಾಡಿದ್ದಾರೆ. ಆದರೆ ಅವ್ರು ಹೇಳೋದು ಅವ್ರ ಬಂಗಾರಪ್ಪನ ಮಕ್ಕಳು ಅಂದ್ರೆ ಅವ್ರು ಯಾವ ಪಕ್ಷದಾಗಿದ್ದಾರೆ ಅಂತ ನೋಡಲ್ಲ, ಎಲ್ಲ ಬಂಗಾರಪ್ಪನವರು, ಅದು ಕಾಂಗ್ರೆಸ್ ಅಂತಲೇ ಹೇಳೋದವರು. ಈ ಥರ ಆಯ್ತು. ಆವಾಗ ನಿಮ್ಮ ವಯಸ್ಸು ಎಷ್ಟು ಏನು ಅಂತ ಗಲಾಟೆ ಮಾಡಿದರು. ಲೆಕ್ಕಾಚಾರ ಕೊಡ್ಬೇಕಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರು. ಆ ಲೆಕ್ಕಾಚಾರ ಎಲ್ಲ ಸರಿ ಇಲ್ಲ ಅಂತೇಳಿ ನಾವು ಎದ್ವಿ. ಎದ್ದ ತಕ್ಷಣ ನಮ್ಮನ್ನು ದೇವಸ್ಥಾನಕ್ಕೂ ಅವಕಾಶ ಮಾಡಿಕೊಡದೆ. ಮುಜರಾಯಿ ಇಲಾಖೆಯಲ್ಲಿ 3 ದೇವಸ್ಥಾನ ಇದೆ ನಮ್ಮಲ್ಲಿ. ಒಂದು ಮುಜರಾಯಿ ಇಲಾಖೆಗೆ ಸೀತಾರಾಮಚಂದ್ರ ದೇವಸ್ಥಾನ, ಒಂದು ಈಶ್ವರ ಬಸವಣ್ಣ ದೇವಸ್ಥಾನ, ಮತ್ತೊಂದು ಕುಮಾರರಾಮ. ಅಷ್ಟು ದೇವಸ್ಥಾನ ನಾವೇ ಕಟ್ಟಿರೋದು. ಆ ದೇವಸ್ಥಾನಗಳು ಕಟ್ಟಿದ ಗ್ರಾಮದವ್ರು ಅಷ್ಟು ಸೇರಿ ಕಟ್ಟಿದ್ವಿ. ನಾವೇ ಅಂದರೆ ನಾವು 25 ಮನೆಯವರಲ್ಲ, 60 ಅಷ್ಟು ಇಡೀ ಗ್ರಾಮದವ್ರು ಎಲ್ಲರೂ ಸೇರಿ ಕಟ್ಟಿದ್ವಿ. ಈಗ ಆ ದೇವಸ್ಥಾನಕ್ಕೆ ನಾವು ಪೂಜೆಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಆವಾಗ ನಾವು ಸೊರಬ ತಾಲೂಕು ತಹಸೀಲ್ದಾರ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಆರಕ್ಷಕ ಠಾಣೆಗೆ ದೂರನ್ನು ದಾಖಲಿಸಿದ್ವಿ. ಅವ್ರು ಬಂದು ಅವ್ರನ್ನ ಕೂರಿಸಿ ಒಂದು ತೀರ್ಮಾನ ಮಾಡಿ ಇನ್ಮೇಲೆ ಸರಿಯಾಗಿ ಹೋಗ್ರಿ ಅಂತ ಹೇಳಿದರು. ಆಯಿತು, ಅದ್ರ ಲೆಕ್ಕಾಚಾರ ನೀವು ಕರೆಕ್ಟಾಗಿ ಕೊಡಬೇಕು, ಇಷ್ಟು ದಂಡ ಕಟ್ಟಿರಿ, ಹಂಗೆ ಕಟ್ಟಿರಿ ಅಂದ್ರೆ ನಾವು ₹1 ದಂಡ ಕಟ್ಟಲ್ಲ, ನಾವೇನು ತಪ್ಪು ಮಾಡಿಲ್ಲ, ದಂಡ ಕಟ್ಟಲ್ಲ ಅಂದ್ವಿ. ಆವಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವರೆಲ್ಲ ಸಮಾಧಾನ ಮಾಡಿ ಹೋಗಿದ್ರು. ಆಮೇಲೆ ದೇವಸ್ಥಾನಕ್ಕೆ ಪೂಜೆಗೆ ಶಿವರಾತ್ರಿ ಮಹಾಶಿವರಾತ್ರಿ ಪೂಜೆಗೆ ಹೋದಾಗ ನಮ್ಮ ಮೇಲೆ 2 ಜನರ ಮೇಲೆ ಕೈ ಮಾಡಿ 3 ಜನರ ಮೇಲೆ ಕೈ ಮಾಡಿ ಬೀಗನು ಬೀಗದ ಮೇಲೆ ಬೀಗ ಹಾಕಿ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದನ್ನು ಹೋಗಿ ತಹಸೀಲ್ದಾರಿಗೆ ಹೇಳಿದ್ವಿ. ಯಾಕಂಗೆ ಮಾಡ್ತಾರೆ ಅಂತ ಹೇಳಿದ್ರು ಬಿಟ್ಟರೆ ಅದ್ರ ಬಗ್ಗೆ ಏನೂ ಗಮನ ಹರಿಸಲಿಲ್ಲ. ತಿರುಗಿ ಮೊನ್ನೆ ಸರ್ವೆ ನಂಬರ್ 7ರಲ್ಲಿ ಒಂದು 3 ಗುಂಟೆ ಸೊರಬ ಸಾಗರ ಮೇನ್ ರೋಡಿಗೆ ಹೆಣ್ಣು ಮಕ್ಕಳ ಹಾಲಿನ ಡೈರಿ ಇದೆ, ಮಹಿಳಾ ಹಾಲಿನ ಡೈರಿ ಮತ್ತು ಬಸ್ ಸ್ಟ್ಯಾಂಡ್ ಇದೆ. ಅದರ ಪಕ್ಕದಲ್ಲಿ ಒಂದು 3-4 ಗುಂಟೆ ಜಾಗ ಇದೆ, ಖಾಲಿ ಜಾಗ. ಅದಕ್ಕೆ ಬೇಲಿ ಹಾಕಿ ಅದನ್ನು ಒಬ್ಬನಿಗೆ ಮೋಹನ ಅನ್ನೋನಿಗೆ ಹರಾಜು ಹಾಕಿದ್ದೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸರ್ಕಾರಿ ಜಾಗನ ಹೆಂಗೆ ಹರಾಜು ಹಾಕ್ತಾರಂತೆ ಅಂತೇಳಿ ತಹಸೀಲ್ದಾರರು ಬಂದರು ನೋಡಲಿಕ್ಕೆ. ಅವ್ರು ಬರೋದ್ರೊಳಗೆ ಬೆಳಗಾಗೋದ್ರೊಳಗೆ ಅಡಿಕೆ ಮರ, ಬಾಳೆ, ತೆಂಗು ಗಿಡ ಎಲ್ಲ ನೆಟ್ಟಿದ್ರು. ನೋಡಿದಾಗ ಅವ್ರು ಬಂದೊತ್ನಾಗ ಅವ್ರ ಎದುರಿಗೆ ನಮಗೆ ಅವ್ರು ಹೋದ್ಮೇಲೆ ಕೆಟ್ಟ ಪದಗಳಿಂದ ಬೈದು ಬೋ ಮಗ ಸೋ ಮಗ ಹಿಂಗೆಲ್ಲ ಬೈದು ಕಾಲು ಮುರಿತೀವಿ, ಅವ್ರನ್ನ ಒಬ್ಬರನ್ನ ಹೊಡೆದಾಕ್ತೀವಿ ಅಂತ ಹೇಳಿದ್ರು. ಇವರು ಹೊಡೆದಾಕ್ತೀವಿ ಅಂದದ್ದಕ್ಕಾಗಿ ಇವ್ರನ್ನ ಮತ್ತೆ ಯಾಕೆ ನಾವು ಗಲಾಟೆ ಮಾಡ್ಕೊಳ್ಳೋದು ಅಂತ ಸೊರಬ ಆರಕ್ಷಕ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ವಿ. ಅವರು ಬಂದು ಅವ್ರನ್ನ ಕರೆಸಿ ಇನ್ಮೇಲೆ ಹಂಗೇನು ಮಾಡೋದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟು ಒಂದು ನಮಗೆ ಹಿಂಬರವ ಕೊಟ್ಟರು. ಆಮೇಲೆ ಏನು ಮಾಡಿದ್ರು, ಅದನ್ನ ಗಿಡ ಕೀಳಿಸ್ಲಿಲ್ಲ, ಜಾಗ ತೆರವುಗೊಳಿಸ್ಲಿಲ್ಲ. ಇದೆಲ್ಲ ಹೀಗಾಯ್ತಲ್ಲ ಅಂತೇಳಿ ನಾವು ಇಲ್ಲಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡ ಬಹಿಷ್ಕಾರ ಅಂದರೆ ನಮಗೆ ಊರೊಳಗೆ ಓಡಾಡಕ್ಕೆ ಯಾವುದಕ್ಕೂ ಅಬ್ಜೆಕ್ಷನ್ ಇಲ್ಲ, ದೇವಸ್ಥಾನದ ಪೂಜೆಗೆ ಅನುವಿಲ್ಲ. ಅದರಲ್ಲಿ ನಮ್ಮ ತಮ್ಮ ಅಂದರೆ ಈ ಛತ್ರಪತಿ ಅಂತ ಇದ್ದಾರೆ, ಅವರೇ ಅದನ್ನ ಪೂಜೆ ಮಾಡ್ತಾ ಇದ್ರು. ನೀವು ಒಬ್ಬನೇ ಪೂಜೆ ಮಾಡ್ಬೇಕನೋ, ಪೂಜೆ ಮಾಡೋದು ಬೇಡ ನೀನು ಅಂತೇಳಿ ಬಿಡಿಸಿದ್ರು. ಬಿಡ್ಲಿ ಬಿಡ ಮರ, ಯಾರು ಪೂಜೆ ಮಾಡಿದ್ರೇನು ಅಂತ ನಾವು ಅಂದಿದ್ವಿ. ಈಗ ಯಾರ್ಯಾರನ್ನೋ ಕರ್ಕೊಂಬಂದು ಪೂಜೆ ಮಾಡಿಸ್ತಾ ಇದಾರಂತೆ, ಗೊತ್ತಿಲ್ಲ ನಮಗೀಗ ಆ ದೇವಸ್ಥಾನಕ್ಕೆ ಹೋಗಕ್ಕೆ ಅನುವು ಮತ್ತು ಆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಜಾಗ ತೆರವುಗೊಳಿಸ್ಕೊಡ್ಬೇಕು. ಮುಂಚೆ ಹೇಗಿತ್ತು ಊರು ಆ ಥರ ಆಗಬೇಕು ಅನ್ನೋದು ನಮ್ಮ ಆಸೆ.
ನನ್ನ ಹೆಸರು ರವೀಂದ್ರನಾಥ್ ಅಂತ, ಶಾರ್ಟಾಗಿ RC ಪಾಟೀಲ್ ಅಂತಲೂ ಕರೀತಾರೆ.